ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ ಶೆಟ್ಟಿ. ಸೊ ಇವತ್ತಿನ ಪಬ್ಲಿಕ್ ಟಿವಿಯ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೊಂದು ಯೂನಿವರ್ಸಿಟಿಗೆ ಬಂದಿದ್ದೀವಿ. ಈ ಒಂದು ಯೂನಿವರ್ಸಿಟಿನಲ್ಲಿ ಸ್ಕೂಲಿಂದ ಹಿಡಿದು PhD ವರ್ಗು ಎಲ್ಲ ಕೋರ್ಸಸ್ ಇದೆ. ಸೊ ಇನ್ ಡೀಟೇಲ್ ಆಗಿ CMR ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಗ ನಾನು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಾವು CMR ಯೂನಿವರ್ಸಿಟಿಗೆ ಬಂದಿದ್ದೀವಿ. ಸೊ CMR ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂಡ್ ನನಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಸೊ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಚಾನ್ಸಲರ್ ಆದಂತಹ ಡಾಕ್ಟರ್ ಸವಿತಾ ರಾಮಮೂರ್ತಿ ಮ್ಯಾಮ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ ಮ್ಯಾಮ್, ವೆಲ್ಕಮ್. ಆ್ಯಂಡ್ CMR ಯೂನಿವರ್ಸಿಟಿ ನೋಡೋದಕ್ಕೇ ಇಷ್ಟು ಅಟ್ರಾಕ್ಟಿವ್ ಆಗಿದೆ. ಸೊ ಈ ಒಂದು ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಮೊದಲೇದಾಗಿ ಹೇಳಬೇಕು ಅಂದರೆ CMR ಗ್ರೂಪ್ಸ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಶಾಲೆಯಿಂದ ಶುರುವಾಗುತ್ತೆ. ಇವತ್ತು ಇಷ್ಟು ದೊಡ್ಡ ಯೂನಿವರ್ಸಿಟಿ ಆಗಿ ನಮ್ಮ ಮುಂದೆ ನಿಂತಿದೆ. ಸೊ ಈ ಒಂದು ಜರ್ನಿ ಹೇಗೆ ಶುರುವಾಯಿತು ಅದ್ರ ಬಗ್ಗೆ ತಿಳಿಸಿದ. 1991 ಸ್ಟಾರ್ಟ್ ಆಯಿತು. ಒಂದು ಶಾಲೆ ಶುರು ಮಾಡಿದ್ವಿ. ಒಂದು 6 ಜನ ಮಕ್ಕಳಿದ್ರು ಆಗ when we started it was just 6 students. ಈಗ about 22,000 ಸ್ಟೂಡೆಂಟ್ಸ್ ಇದ್ದಾರೆ in CMR group. Basically the growth journey was ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಅಕಾಡೆಮಿಕ್ ಅಂದರೆ ತುಂಬ ಇಷ್ಟ. ಮಕ್ಕಳಿಗೆ ಏನು ಕೊಡ್ಬೋದು, ಹೆಂಗೆ ಕೊಡ್ಬೋದು, ಟೀಚಿಂಗ್ ಹೆಂಗೆ ಮಾಡ್ಬೋದು. ಬೇಸಿಕ್ಲಿ ಮೈ PhD ಆಲ್ಸೋ ಈಸ್ ಇನ್ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಓನ್ಲಿ. ಅದಕ್ಕಾಗಿ ದಟ್ಸ್ ವೈ ನನಗೆ ಆ ಎಂಜಾಯ್ಮೆಂಟ್, ಆ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟು, ಖುಷಿ ಆಗ್ತಾಯಿತ್ತು. ಸೊ ಕೆಲವರು ಅಂದ್ಕೊಳ್ತಾರೆ, ಅಯ್ಯೋ ಏನಪ್ಪ ಯಾವಾಗಲೂ ಏನು ಹೇಳ್ಕೊಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರಿಗೆ ಅಷ್ಟಿಲ್ಲ. ಬಟ್ ನನಗೆ ಆ ಫೀಲ್ಡ್ ನನಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದೇ ಯೋಚನೆ, ಏನು ಹೆಂಗೆ ಮಾಡ್ಬೋದು ಅಂತ. ಸೊ ದ್ಯಾಟ್ ಐ ಥಿಂಕ್ ಪೇರೆಂಟ್ಸ್ ಅಂಡರ್ಸ್ಟುಡ್ ವಾಟ್ ಐ ವಾಂಟೆಡ್ ಟು ಡೂ, ವಾಟ್ ವಿ ವಾಂಟೆಡ್ ಟು ಆ್ಯಸ್ ಅ ಗ್ರೂಪ್, ವಾಟ್ ವಿ ವಾಂಟೆಡ್ ಟು. ಬೇಸಿಕ್ಲಿ ಆಲ್ ಆಫ್ ಅಸ್ ಆರ್, ಕ್ವೈಟ್ ಅ ಫ್ಯೂ ಆಫ್ ದೆಮ್ ಆರ್ ಎಜುಕೇಷನಿಸ್ಟ್. ಹಾಗಾಗಿ ದ ಫೇತ್ ಆಫ್ ದ ಪೇರೆಂಟ್ಸ್ ನಮ್ಮ ಹತ್ರ, ನಮ್ಮ ಮಕ್ಕಳು ಇಲ್ಲಿ ಹಾಕಿದರೆ ನನಗೆ ಯೋಚನೆ ಇಲ್ಲ, ಅವರು ಚೆನ್ನಾಗಿ ಬರ್ತಾರೆ, ಅವ್ರಿಗೊಂದು ಫ್ಯೂಚರ್ ಇರುತ್ತೆ, ಒಂದು ಕರಿಯರ್ ಇರುತ್ತೆ ಅಂತ ದ್ಯಾಟ್ ಬಿಲೀಫ್ ವಿ ನೋಡ್ಕೊಂಡ್ವಿ. ಸೊ ಹಾಗಾಗಿ ಐ ಥಿಂಕ್ ದ ಗ್ರೋತ್ ಎಂಜಾಯ್ಮೆಂಟ್ ಆಫ್ ದ ಜರ್ನಿ ವಾಸ್ ಬ್ಯೂಟಿಫುಲ್. ಸೊ ನೀವು ಹೇಳಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ, ಯೂಶಲಿ ಈ ಥರ ಪ್ರಶ್ನೆ ಕೇಳಿದಾಗ ಹೀಗೆ ಶುರು ಆಯಿತು, ಇಷ್ಟನೇ ವರ್ಷದಲ್ಲಿ ಶುರು ಆಯಿತು, ಇವತ್ತು ಹೀಗಿದೆ ಅಂತ ಹೇಳ್ತಾರೆ. ಆದರೆ ನೀವು ನಾನು ತುಂಬ ಇಷ್ಟಪಟ್ಟು ಇದನ್ನು ಮಾಡ್ತೀನಿ, ಎಂಜಾಯ್ ಮಾಡ್ತೀನಿ ಅಂದ್ರಲ್ಲ, ಅದು ತುಂಬ ಸ್ಪೆಷಲ್ ಅನಿಸ್ತು. ಆ್ಯಂಡ್ ಈಗ ಈ CMR ಯೂನಿವರ್ಸಿಟಿನಲ್ಲಿ ಯಾವೆಲ್ಲ ಗ್ರೂಪ್ಸ್ ಇದೆ, ಯಾವೆಲ್ಲ ಥರ ಕೋಚಿಂಗ್ ನೀವು ಜನರಿಗೆ ಅಂದರೆ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ? ಆಗ ಐ ಮೀನ್ ಸ್ಟಾರ್ಟ್ ಆಗಿದ್ದು ಸ್ಕೂಲ್, CBSE ಸ್ಕೂಲ್ ಸ್ಟಾರ್ಟ್ ಆಯಿತು. ಈಗ we have about 6 schools, CBSE, ICSE ಸ್ಕೂಲ್ ಇದೆ. ಆಮೇಲೆ PU ಕಾಲೇಜಸ್ ಒಂದು ಮೂರು PU ಕಾಲೇಜಸ್ ಇದೆ. ದೆನ್ ಡಿಗ್ರಿ ಕಾಲೇಜಸ್, BA, BCom, BBM, MBA, BCA, ಅದರಲ್ಲಿ ಬೇರೆ ಬೇರೆ ಬರುತ್ತಲ್ವ. ಈಗ ಬರೀ BBM ಅಂತ ಇಲ್ಲ, ಡಿಜಿಟಲ್ ಮಾರ್ಕೆಟಿಂಗ್ ಇದೆ. ಇಫ್ ಯು ಟೇಕ್ BCom, if you take CA coaching ಅಂತ ಇರುತ್ತೆ. ಸೊ ಎವ್ರಿ ಕೋರ್ಸ್ ವಿಲ್ ಹ್ಯಾವ್ ಅ ಡೈರೆಕ್ಷನ್. ಹಾಗಾಗಿ ಆಲ್ ಕೋರ್ಸಸ್ ವಿ ಹ್ಯಾವ್ ಟೇಕನ್ ಟುವರ್ಡ್ಸ್ ದ್ಯಾಟ್. MBA, ಇಫ್ ಯು ಟೇಕ್ MBA ಆಲ್ಸೋ, ಅವ್ರಿಗೆ ಕೆಲವರಿಗೆ ಮಾರ್ಕೆಟಿಂಗ್ ಹೋಗಬೇಕು ಅನಿಸ್ತದೆ, ಕೆಲವರಿಗೆ HRL ಮಾಡಬೇಕು ಅಂತ. ಬಟ್ ಇನ್ ದ ಬಿಗಿನಿಂಗ್ ಅವ್ರಿಗೆ ಯಾವ ಕೋರ್ಸ್ ಯಾವ್ದು ತೊಗೋಬೇಕು ಅಂತ ಅರ್ಥ ಆಗೋದಿಲ್ಲ. ಸೊ ಅಲ್ಲಿ ನಾವು ಡ್ಯೂಲ್ ಸ್ಪೆಷಲೈಸೇಷನ್ ಕೊಟ್ಟು, so then afterwards the second year they settle down to what they feel that they can actually do. So that helps them to go in that direction. Amele engineering, we have CMR IT, where we have about 4,000 students and different courses. If you take computer science, IT, ಆಮೇಲೆ ಎಲೆಕ್ಟ್ರಾನಿಕ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗ ಹೊಸ ಕೋರ್ಸಸ್ ಬಂದಿದೆ. ಮಕ್ಕಳಿಗೆಲ್ಲ ಇದ್ರ ಮೇಲೇ ಆಸಕ್ತಿ. ಸೊ ಅದು ವಿ started looking at what students want. ನಾವು ಏನು ಬೇಕು ಮಾಡ್ಬೋದು, ಬಟ್ what students want is what we need to look at, and what the future is. If you say data analysis, data mining, I mean all these digital marketing, all these are the new courses. So that is where we are focused on. ಆಮೇಲೆ ಅದೆಲ್ಲ ಮಾಡಬೇಕಂದ್ರೆ ಮತ್ತೆ ಟೀಚರ್ ಟ್ರೈನಿಂಗ್ ಆಗಬೇಕು. ಅವ್ರಿಗೆ ಈಗ ಅಷ್ಟು ಜನ ಇಲ್ಲ, ಅದನ್ನು ಮಾರ್ಕೆಟಿಂದ ಎಕ್ಸ್ಪರ್ಟ್ಸನ್ನ ಕರ್ಕೊಂಬರಬೇಕು. ಸೊ ಇಟ್ಸ್ ಅ ಲಾಟ್ ಆಫ್ ಬ್ಯಾಕ್ ಎಂಡ್ ವರ್ಕ್ ವಿಚ್ ವಿ ನೀಡ್ ಟು ಡೂ ಟು ಗಿವ್ ದ್ಯಾಟ್
ಕ್ವಾಲಿಟಿ ಎಜುಕೇಶನ್. ಸೊ ಪ್ರಾಬಬ್ಲಿ ನಾನು ಏನಿಲ್ಲ ಅಂತ ಕೇಳಬೇಕು ಅನ್ಸುತ್ತೆ ಮೇ ಬಿ, ಯಾಕಂದ್ರೆ ಎಲ್ಲ ಒಂದು ಕೋಚಿಂಗ್ ಕೂಡ ಇದು ಒಂದೇ ಕಡೆ ಎಲ್ಲ ಲಭ್ಯ ಇದೆ. ಆ್ಯಂಡ್ ಎಸ್, ಈಗ CMR ಯೂನಿವರ್ಸಿಟಿ ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಆಗಿ ನಿಂತಿದೆ. ಎಷ್ಟೋ ಜನರಿಗೆ ಇಲ್ಲಿ ಕೇವಲ ನಮ್ಮ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಅಂದರೆ ಬೇರೆ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಸ್ಟೇಟ್ ಮಾತ್ರ ಅಲ್ಲ, ಬೇರೆ ದೇಶದಿಂದ ಕೂಡ ಜನ ಬಂದು ಇಲ್ಲಿ ಕೋಚಿಂಗ್ ಪಡಿತಾರೆ. ಸೊ ಹೇಗೆ ಅನ್ಸುತ್ತೆ ಮ್ಯಾಮ್, ಆ್ಯಂಡ್ ಅವ್ರನ್ನೆಲ್ಲ ಹೇಗೆ ನೀವು ಟ್ರೈನ್ ಅಪ್ ಮಾಡ್ತೀರಾ? ದಟ್ಸ್ ಟ್ರೂ. ಬೇರೆ ಬೇರೆ ಕಂಟ್ರೀಸಿಂದ ಬರ್ತಾರೆ. ಐ ಮೀನ್ ಇಫ್ ಯು ಟೇಕ್ ಆರ್ ಏಷ್ಯನ್ ಕಂಟ್ರೀಸ್, ಇಫ್ ಯು ಟೇಕ್ ಏನೋ African countries, and we are very particular about the quality that we give. And in the beginning itself ನಾವು ಹೇಳ್ತೀವಿ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು. And if you're very what if you want to be in the academic now we are very particular. ಸುಮ್ಮನೆ ಬಂದ್ಬಿಟ್ಟು ಅಟೆಂಡೆನ್ಸ್ ಇಲ್ದಿದ್ರೆ ಎಕ್ಸಾಮ್ ಕೂರಿಸೋದೆಲ್ಲ ಇಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ when we set the benchmark even for the foreign students and all that, they fall in line. And it's a beautiful experience with them. They are so innocent. ಒಂದು ಸತಿ ತಗೊಂಡ್ರೆ ಅವ್ರು ಆ ಕಂಟ್ರಿಯಿಂದ ಬರ್ತಾರೆ, ಅವ್ರು ಕಲಿಯೋಕೆ ಬರ್ತಾರೆ, ಅವ್ರ ಕಷ್ಟ ಇರುತ್ತೆ. ಇಫ್ ವಿ ಕ್ಯಾನ್ ಆ ಸ್ಪಂದನೆ ಮಾಡಿದ್ರೆ ಅವ್ರಿಗೆ, ಐ ಮೀನ್ ಸಮ್ಟೈಮ್ಸ್ ಅವ್ರು ದುಡ್ಡು ಬಂದಿರೋಲ್ಲ ಅವ್ರು ಅಲ್ಲಿಂದ, ಆಮೇಲೆ ಅವರು ವಾಪಸ್ ಹೋಗೋಕ್ಕೆ ಕಷ್ಟ ಆಗುತ್ತೆ. ಸೊ ಆಲ್ ದಿಸ್ ಆ್ಯಂಡ್ ದೆನ್ ಆಫ್ಟರ್ಸ್ ಈ ವೀಸಾ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ವೆನ್ ವಿ ಟೇಕ್ ದೆಮ್ ಥ್ರೂ ದ ಅಕಾಡೆಮಿಕ್ಸ್, I can say 95%, 98% they really sail through. And ನಮ್ಮ alumni, because almost 95 we started our higher education journey. ನೋಡಿದ್ರೆ they're in very good jobs. I mean well placed in different countries. So sometimes when the alumni thing goes on, they all now with Zoom and all that they're connecting. It's a very beautiful feeling that ಅಷ್ಟು ಜನ ಇಲ್ಲಿಂದ ಓದ್ಕೊಂಡು ಹೋಗಿ ದೇ ಹ್ಯಾವ್ ಎ ಫ್ಯೂಚರ್ ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಜಾಬ್. ಓಕೆ. ಆ್ಯಂಡ್ CMR ಯೂನಿವರ್ಸಿಟಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಯಾಕಂದರೆ ಒಳಗೆ ನಾವು ಮತ್ತು ನಮ್ಮ ಟೀಮ್ ಬಂದಾಗಲೇ ವಾವ್ ಅನಿಸ್ತಾ ಇತ್ತು. ಸೊ ಬಿಕಾಸ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ದ ವೇ ಇಟ್ ಈಸ್ ಮೇಂಟೈನ್ಡ್. ಸೊ ಇಷ್ಟು ದೊಡ್ಡದಾಗಿರುವಂಥ ಒಂದು ಯೂನಿವರ್ಸಿಟಿ, ಒಳ್ಳೆ ಯೂನಿವರ್ಸಿಟಿನಲ್ಲಿ ನೋಡಿದವ್ರಿಗೆ ಮೇ ಬಿ ಇಲ್ಲಿ ಅಡ್ಮಿಷನ್ ಸಿಗೋದು ಕಷ್ಟ ಅನಿಸ್ಬೋದು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರಬಹುದು, ಈ ಥರ ಒಂದು ಥಾಟ್ಸ್ ಬರುತ್ತೆ ಜನರಲ್ಲಿ. ಸೊ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಸ್ ಪರ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ದೇರ್ ಈಸ್ ಸರ್ಟನ್ ರೂಲ್ಸ್. CET ಸ್ಟೂಡೆಂಟ್ಸ್ ಇದ್ದಾರೆ, ಕಾಮೆಡ್ ಕೇರ್ ಸ್ಟೂಡೆಂಟ್ಸ್ ಇರ್ತಾರೆ, ಮ್ಯಾನೇಜ್ಮೆಂಟ್. ಸೊ ಇಟ್ಸ್ ನಾಟ್ ದಟ್ ನಾವೇ ಎಷ್ಟಾದರೂ ನಾವು ಮಾಡ್ಕೊಂಡು ಹೋಗ್ಬೋದು ಅಂತ ಇಲ್ಲ. ಆ್ಯಂಡ್ ವಿ ಹ್ಯಾವ್ ಅ ಕಮಿಟ್ಮೆಂಟ್ ಆಲ್ಸೋ ಟು ಗಿವ್ ದ ಬೆಸ್ಟ್ ಆಫ್ ಎಜುಕೇಷನ್. ಆಮೇಲೆ ಇಫ್ ಯು ಆರ್ ಗೋಯಿಂಗ್ ಟು ಬಿಕಮ್ ಅನ್ ಯೂನಿವರ್ಸಿಟಿ, ವಿ ಹ್ಯಾವ್ ಟು ಕ್ರಿಯೇಟ್ ದ ಇನ್ಫ್ರಾಸ್ಟ್ರಕ್ಚರ್. ಈಗ ಐ ಮೀನ್ ನಾವು ಸ್ಟಾರ್ಟ್ ಮಾಡಿದ್ದು 2013 2013 and then basically in the first few years you would go for infrastructure, settling down, faculty development, faculty coaching idella. Then afterwards you have to start competing with other university. ನಾನು ಎಲ್ಲಿದ್ದೀನಿ ಅಂದರೆ ಇವಾಗ NRF ರ್ಯಾಂಕಿಂಗ್ ಇದೆ. ಐ ಮೀನ್ there are so many, you have to go for NAC. So there are benchmarks that we also need to take. ನಾವೊಬ್ಬಳೇ ಅಲ್ಲ ಇಲ್ಲಿ ಇದು ಮಾಡೋದು. ದೇರ್ ಆರ್ ಸೋ ಮೆನಿ ಯೂನಿವರ್ಸಿಟೀಸ್ ವಿಚ್ ಆರ್ ಆನ್ ದ ಪಾತ್. ಸೊ ಅವರೆಲ್ಲ ಮಾಡ್ತಾ ಇರ್ತಾರೆ. ಸೊ ಆವಾಗ ನಮ್ಮ ಮಕ್ಕಳು ಎಲ್ಲಿರ್ತಾರೆ? ಸೊ ಐ ನೀಡ್ ಟು ಕಾಂಪೀಟ್ ದೇರ್ ವೇರ್ ವಿ ಸ್ಟ್ಯಾಂಡ್. ನ್ಯಾಕ್ಗೆ ಹೋದರೆ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ನೀಡ್ ಟು ಹ್ಯಾವ್. ಸೊ ದಟ್ ನ್ಯಾಕ್ ಈಸ್ ನಥಿಂಗ್ ಬಟ್ systems development in the university so that we give the best to the student. ಸೊ ಅದು ಮಾಡಬೇಕಾಗತ್ತೆ. ಸೊ ನಾವು ವಿ ಆರ್ ಆಲ್ ಇನ್ ದ ಪ್ರೊಸೆಸ್ ಆಫ್ ಗೋಯಿಂಗ್ ಫಾರ್ NAC ಆ್ಯಂಡ್ NBA and in different of departments and all that. So I think everybody will be going this system. So ಅದಕ್ಕೆ ನಾವು ತುಂಬ ಜಾಸ್ತಿ ಇದು ಮಾಡ್ತೀವಿ ಅಂತ. There are every type of category of students. The government has made sure that they are there. And it's our duty to give that education. CMR ಯೂನಿವರ್ಸಿಟಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಸೊ ನಮ್ಮ ಮ್ಯಾಮ್ ಜೊತೆ ಮಾತಾಡ್ತಾ ಇದ್ವಿ, ಬಹಳಷ್ಟು ತಿಳ್ಕೊತಾ ಇದ್ವಿ ಯೂನಿವರ್ಸಿಟಿ ಬಗ್ಗೆ. ಸೊ ಮ್ಯಾಮ್ ಹೇಳಿ, ಈಗ ನೋಡ್ತಿದ್ರೆ ಈಗ ನಾವು ಇಫ್ ಐ ಆಮ್ ನಾಟ್ ರಾಂಗ್ ದಿಸ್ ಇಸ್ ದ ಸ್ಟೀಲ್ ಬಿಲ್ಡಿಂಗ್ ರೈಟ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಚೆನ್ನಾಗಿದೆ ನಿಮ್ಮ ಯೂನಿವರ್ಸಿಟಿನಲ್ಲಿ. ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ. ಆಮೇಲೆ ಈಗ ನೋಡಿದ್ರೆ ಐ ಮೀನ್ ಬೇಸಿಕ್ಲಿ ಯೂನಿವರ್ಸಿಟಿ ಅಂದರೆ ದೇರ್ ಶುಡ್ ಬಿ ಅಕಾಡೆಮಿಕ್ ಕರಿಕ್ಯುಲಮ್ ಇರಬೇಕು.
ಬರೀ ಅಕಾಡೆಮಿಕ್ ಕರಿಕ್ಯುಲಮ್ ಮಾಡಿದ್ರೆ ಕಷ್ಟ ಆಗುತ್ತಲ್ವಾ. ದೆನ್ ಆಫ್ಟರ್ಸ್ ವಿ ಹ್ಯಾವ್ ಲೈಕ್ ನೋಯಿಂಗ್ ಸೆಲ್ಫು, ಕಾಮನ್ ಕೋರ್ ಅಂತ ನಾವು ಇಟ್ಕೊಂಡಿದ್ದು. ಬಿಕಾಸ್ ಇಫ್ ಯು ಟೇಕ್ NEP ವಿ ಹ್ಯಾವ್ ಟು ಟೀಚ್ ದೆಮ್ ಹೌ ಟು ಲಿವ್ ಲೈಫು, ಇದು ಎಲ್ಲ ಅದೆಲ್ಲ ಬೇಕಂದರೆ ದ ಬೆಸ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಆ್ಯಂಡ್ ಸ್ಪೋರ್ಟ್ಸ್ ಫೆಸಿಲಿಟಿ ಕೊಡಬೇಕಾಗುತ್ತೆ, ಆ್ಯಂಡ್ ಕ್ಲಬ್ಸ್ ಇರಬೇಕು. ಸೊ ವಿ ಹ್ಯಾವ್ ಫೋಕಸ್ಡ್ ಆನ್ ಆಲ್ ದೋಸ್ ಏರಿಯಾಸ್ ಆ್ಯಸ್ ವೆಲ್ ಆಸ್ ಅಕಾಡೆಮಿಕ್. ಇನ್ನು ಒಟ್ಟಾರೆಯಾಗಿ CMR ಯೂನಿವರ್ಸಿಟಿನಲ್ಲಿ ಎಷ್ಟೆಲ್ಲ ಸ್ಕೂಲ್ಸ್ ಇದೆ, ಎಷ್ಟೆಲ್ಲ ಕಾಲೇಜಸ್ ಇದೆ, ಅದ್ರ ಬಗ್ಗೆ ಹೇಳಿ. ಟೋಟಲಿ 24 ಇನ್ಸ್ಟಿಟ್ಯೂಷನ್ಸ್ ಇದೆ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಬ್ಯಾಂಗ್ಳೂರ್. ಇಫ್ ಯು ಟೇಕ್ JP Nagar, BTM, ಏಕ್ಯ ಸ್ಕೂಲ್ಸ್ ಅಂತ ಇದೆ, ದಟ್ ಬಿಲಾಂಗ್ಸ್ ಟು CMR group only. And then we have all the colleges like CMR Management College and Education. And if you take, we have other two engineering colleges, PU colleges, different parts of the city. And then we have a institution in Singapore, we have a school in Singapore. So we have tied up with ICSE, CBSE schools ide. So different curriculums ke we have tied up. But basically we feel that ಯಾವ ಕರಿಕ್ಯುಲಮ್ ಆದ್ರೇನು, I mean, finally you have to teach the students a certain amount of knowledge. How do we impart it? That's where we focus on, because most of our, if you take our registrar, if you take our head of academics, ellaru, we are all in a family, we have my daughter, everybody, we focus on academics as part. So that if we can strengthen, then afterwards basically again we have concentrated on the sports and clubs, which all students have to take part in. And then in the curriculum, according to this NEP and all that, we are supposed to see that they have different internships and they go out for internships. Then afterwards, how do we enhance their capabilities and preparing them for placement, pre-placement, which we do from the semester 1. ಇದೆಲ್ಲ ಮಾಡಬೇಕಂದ್ರೆ ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಟೀಚ್. ಬೇರೆ ಕಾಲೇಜಸ್ ಎಲ್ಲ ಇಫ್ ಯು ಬಿಫೋರ್ ವಿ ವರ್ ಆಲ್ಸೋ ಡೂಯಿಂಗ್ ದಟ್, ವಿ ವರ್ ಟೀಚಿಂಗ್ ದೆಮ್, ಯು ಟೀಚ್ ದೆಮ್ ಒನ್ ಪ್ರೀ-ಪ್ಲೇಸ್ಮೆಂಟ್ ಥಿಂಗ್ ವಾಸ್ ಹ್ಯಾಪನಿಂಗ್. ಬಟ್ ನಾವು ಯು ಹ್ಯಾವ್ ಟು ಗಿವ್ ದೆಮ್ ಅನ್ ಆಲ್ರೌಂಡ್ ಡೆವಲಪ್ಮೆಂಟ್ ಆ್ಯಂಡ್ ನೋ ದ ಪರ್ಸನ್, ನೋ ದೈ ಸೆಲ್ಫ್ ಈಸ್ ಆರ್ ಮೋಟೋ. ದೇ ಶುಡ್ ನೋ ದೆಮ್ ಸೆಲ್ವ್ಸ್, ವಾಟ್ ದೇ ಆರ್ ಸ್ಟ್ರಾಂಗ್ ಇನ್, ವಿಚ್ ವೇ ಇಫ್ ದೇ ಗೋ, ಅವ್ರಿಗೆ ಏನು ಇದೆ. ಮ್ಯಾಮ್, ಇನ್ನು CMR ಯೂನಿವರ್ಸಿಟಿ ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಕೊಡೋದ್ರಲ್ಲಿ ಮುಂದೆ ನಿಂತಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗಲೇ ಹೇಳಿದ್ದೀನಿ, ಐ ಮೀನ್ ದೆರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್ ಟು ಎಜುಕೇಷನ್. ಇಟ್ಸ್ ನಾಟ್ ಓನ್ಲಿ ನಾವು ಇಂಜಿನಿಯರಿಂಗ್ ಅಂದರೆ ಇಷ್ಟು ಸಬ್ಜೆಕ್ಟ್ಸ್ ಹೇಳ್ಕೊಡ್ಬೇಕು, ಇಷ್ಟು ಈ ಸೆಮಿಸ್ಟ್ರಲ್ಲಿ 6 ಸಬ್ಜೆಕ್ಟ್ಸ್ ಹೇಳ್ಕೊಡ್ಬೇಕು, ಇಷ್ಟು ಲ್ಯಾಬ್ ವರ್ಕ್ ಮಾಡಬೇಕು, ಅಷ್ಟು ಮಾಡಿಬಿಟ್ರೆ ಆಮೇಲೆ ಎಕ್ಸಾಮ್ ಇದ್ದರೆ ಅಂತ ಒಂದು ಸಿಸ್ಟಮ್ ಇತ್ತು. ಬಟ್ ನಾವು ಐ ಮೀನ್ ಇಂಡಿಯಾ ಇಸ್ ಚೇಂಜಿಂಗ್ ಸೋ ಮಚ್ ಆ್ಯಂಡ್ ಡೆವಲಪಿಂಗ್ ಸೋ ಫಾಸ್ಟ್, ಆ್ಯಂಡ್ ವಿತ್ NEP ಕಮಿಂಗ್ ಇನ್ ಆ್ಯಂಡ್ ಆಲ್ ದಟ್, ವಿ ಹ್ಯಾವ್ ಟು ಕೇಟರ್ ಟು ದ ಎಜುಕೇಷನ್ ವಿಚ್ ಇಸ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್. ಆ್ಯಂಡ್ ದೆನ್ ವೇರ್ ಆರ್ ವಿ ಗೋಯಿಂಗ್ ಟು, ನಮ್ಗೆ ಎಲ್ಲಿರ್ತೀವಿ ನಾವು ಆ್ಯಸ್ ಅ ಯೂನಿವರ್ಸಿಟಿ, ವೇರ್ ಡು ಐ ಸ್ಟ್ಯಾಂಡ್ ಇನ್ ದ ವರ್ಲ್ಡ್. ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಲುಕ್ ಇನ್ ಟು ವೇರ್ ಡು ಐ ಸ್ಟ್ಯಾಂಡ್ ಇನ್ ದ ಕಂಟ್ರಿ ಅಂತ. ಅದಕ್ಕೆ cope ಆದರೆ then afterwards I need to go into the world. And if I can get students exchange programs-ಗೆ, then so my semester should match with them. ಅವ್ರು ಇಲ್ಲಿ ಬಂದು ಅವ್ರು ಮಾಡಿ, ನಮ್ಮ ಸ್ಟೂಡೆಂಟ್ಸ್ ಅಲ್ಲಿಗೆ ಹೋಗಿ ಮಾಡಿಕೊಂಡು ಇಂಟರ್ನ್ಶಿಪ್ಸ್ ಮಾಡಿಕೊಂಡು ಮತ್ತೆ ಒಂದು ಸೆಮಿಸ್ಟರ್ ಅಲ್ಲಿ ಸ್ಪೆಂಡ್ ಮಾಡಿ, ವಾಟ್ ಈಸ್ ದೇರ್ ಟೈಪ್ ಆಫ್ ಎಜುಕೇಷನ್, ವಾಟ್ ಈಸ್ ಅವರ್ ಟೈಪ್ ಆಫ್ ಎಜುಕೇಷನ್, ಅದೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ಜಾಸ್ತಿ ಮಾಡಬೇಕಾಗುತ್ತೆ. ಅದು ದಟ್ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಡೂ ಬೆಟರ್. ಆಮೇಲೆ ಇದು ಆ್ಯಕ್ಚುಲಿ ಮೇಕರ್ ಸ್ಪೇಸು ಆ್ಯಂಡ್ ಆಲ್ ದಟ್ ಹ್ಯಾಸ್ ಕಮ್ ಇನ್, ವಿಚ್ ಈಸ್ ಒನ್ ಆಫ್ ದ ಮೈಲ್ ಸ್ಟೋನ್ಸ್ ವಿಚ್ ವಿ ಥಾಟ್ ಈಸ್ ರಿಕ್ವೈರ್ಡ್. ಬೇಸಿಕ್ಲಿ ಅಲ್ಲಿ ಇಫ್ ಯು ಸೇ ಮೇಕರ್ ಸ್ಪೇಸ್ ಅಂದರೆ ಅಲ್ಲಿ 3D ಪ್ರಿಂಟಿಂಗು, ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಷಿನ್ಸು ಎಲ್ಲ ಹಾಕಿದ್ದೀವಿ. ಸೊ ಆ್ಯಸ್ ಅ ಸ್ಟೂಡೆಂಟು ಅವ್ರ ಪ್ರಾಜೆಕ್ಟ್ಸ್ ಎಲ್ಲ ಮಾಡಬೇಕಾಗುತ್ತೆ. ನಾನು ಏನೋ ಯೋಚನೆ ಮಾಡ್ತೀನಿ, ನಾನೊಂದು ಈ ಮಿಷಿನ್, ಪ್ರಿಂಟಿಂಗ್ ಮಿಷಿನ್ ಮಾಡಬೇಕು, ನಾನು ಇದು ಮಿಷಿನ್ ಮಾಡಬೇಕು. ಆಲ್ ದ ಫೆಸಿಲಿಟೀಸ್ ಆರ್ ಗಿವನ್ ದೇರ್.
ವಾಟ್ ಯು ಥಿಂಕ್ ಆ್ಯಂಡ್ ವಾಟ್ ಯು ಡೂ ಇಸ್ ಡಿಫ್ರೆಂಟ್ ಆ್ಯಂಡ್ ಫಾರ್ ದ್ಯಾಟ್ ಪ್ರೋಸೆಸ್ ಇದೆ. ಐ ಮೀನ್ ಡಿಸೈನ್ ಥಿಂಕಿಂಗ್ ಪ್ರೋಸೆಸ್ ಅಂತ ಇದೆ. ಸೊ ಎವ್ರಿ ಸ್ಟೂಡೆಂಟ್, ನಮ್ಮ ಯೂನಿವರ್ಸಿಟಿಲಿ ಇರೋ ಸ್ಟೂಡೆಂಟ್ ಫ್ರಮ್ LKG ವಿ ಟೇಕ್ ದಮ್ ಥ್ರೂ ದಿಸ್ ಡಿಸೈನ್ ಪ್ರೋಸೆಸ್. ಸೊ ಆ ಡಿಸೈನ್ ಪ್ರೋಸೆಸ್ ಅಂದರೆ ಇಟ್ಸ್ ಅ ಪ್ರಾಸೆಸ್. ಹೌ ಡು ಯು ಕಮ್ ಟು ದಟ್ conclusion, and is your conclusion good or not too good, and it's not working, but you understand ಎಲ್ಲಿ ಮಾಡಿದ್ದೀವಿ, ಹೆಂಗೆ ಮಾಡಬಹುದು ಮತ್ತೆ ಅಂತ. ಸೊ ದ ಪ್ರಾಸೆಸ್ ಹೇಳ್ಕೊಡೋದು ವಿಚ್ ಎವ್ರಿ ಸ್ಟೂಡೆಂಟ್ ವಿಲ್ ಗೋ ಥ್ರೂ. ಆಮೇಲೆ ಮೇಕರ್ ಸ್ಪೇಸ್ ಇಸ್ ಒನ್ ಯೂನಿಟ್ ವೇರ್ ಎಲೆಕ್ಟ್ರಾನಿಕ್ಸ್ ವಿಲ್ ಕಮ್, ಕಂಪ್ಯೂಟರ್ ಸೈನ್ಸ್ ವಿಲ್ ಕಮ್, everything, all machines, everything is there. So any student can attach. There'll be help also. Professors help ಮಾಡ್ತಾರೆ, so that they can take their internships or their projects through and feel good when they're successful. When they've not done well, ಇದು ತಪ್ಪಾಯಿತು, ಇದು ನಾನು ಕರೆಕ್ಷನ್ ಮಾಡ್ಕೋಬೇಕು, ನಾನು ಮುಂದೆ ವೆರೆವರ್ ಐ ಗೋ ಐ ಕ್ಯಾನ್ ಡೂ ಇಟ್ ದಿಸ್ ವೇ ಅಂತ ಬರುತ್ತೆ. CMR ಯೂನಿವರ್ಸಿಟಿನಲ್ಲಿ ನಾವೀಗ ಇದ್ದೀವಿ. ನೀವು ನೋಡ್ತಿರ್ಬೋದು, ಒಂದು ಲ್ಯಾಬಲ್ಲಿ ಇದ್ದೀವಿ. ನಾವೆಲ್ಲ ಲ್ಯಾಬ್ರೇಟರೀಸ್ನ ನೋಡ್ತಾ ಇದ್ವಿ ಆ್ಯಂಡ್ ಮ್ಯಾಮ್ ಜೊತೆ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮ್ಯಾಮ್, ನಿಮ್ಮ ಯೂನಿವರ್ಸಿಟಿನಲ್ಲಿ BTech ಇದೆ. ಸೊ ಬೇರೆ ಒಂದು ಕಾಲೇಜಸ್ ಅಥವಾ ಯೂನಿವರ್ಸಿಟಿಯ BE ಕಂಪೇರ್ ಮಾಡಿದ್ರೆ ಈ ಒಂದು ನೀವು ಕೊಡುವಂಥ BTech ಕೋಚಿಂಗ್ ಎಷ್ಟು ಡಿಫ್ರೆಂಟ್ ಆಗಿ? ಬೇಸಿಕ್ಲಿ ಹೇಳ್ದಂಗೆ ಈ ಮೇಕರ್ ಸ್ಪೇಸು, ದೆನ್ ಆಫ್ಟರ್ವರ್ಡ್ಸ್ ಪ್ಲೇಸ್ಮೆಂಟ್ ಎಲ್ಲ ಫಸ್ಟ್ ಸೆಮಿಸ್ಟ್ರಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ. ಈಗ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೆ, ಸ್ಕಿಲ್ಸ್ ಅಂತೆ, ಐ ಮೀನ್ ಡಿಫ್ರೆಂಟ್ ಸ್ಕಿಲ್ಸ್ ದಟ್ ದೇ ಹ್ಯಾವ್ ಟು ಲರ್ನ್, ಎಲ್ಲ ಫಸ್ಟ್ ಸೆಮಿಸ್ಟ್ರಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಏನಾಗ್ಬಿಡುತ್ತೆ ಅಂದರೆ, ಆ್ಯಂಡ್ ಎವ್ರಿ ಸೆಮಿಸ್ಟರ್, ಆಲ್ಮೋಸ್ಟ್ ಎಟ್ ದ ಎಂಡ್ ಆಫ್ ಎವ್ರಿ ಸೆಮಿಸ್ಟರ್ ಒಂದು ಇಂಟರ್ನ್ಶಿಪ್ ಕೊಡ್ತೀವಿ. ವಿ ಸೆಂಡ್ ದಮ್ ಇನ್ ಟು ದ ಇಂಡಸ್ಟ್ರಿ ಒಂದು 10 days, 1 week. I mean, there's a progression in their internships thing. And by the time ಒಂದು ಫೈನಲಿ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಮಾಡ್ತಾರೆ, ಆ್ಯಂಡ್ ಕ್ಯಾಪ್ಸ್ಟೋನ್ ಒಂದು ಫುಲ್ ಸೆಮಿಸ್ಟ್ರಲ್ಲಿ ಮಾಡಿದಾಗ ವಿತ್ ಒನ್ ಇಂಡಸ್ಟ್ರಿ ಥಿಂಗ್ ಆ್ಯಂಡ್ ಆಲ್ ದಟ್, ಡೆಫಿನೆಟ್ಲಿ ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್ ಅವ್ರನ್ನೇ ಪಿಕಪ್ ಮಾಡುತ್ತೆ. ಆ್ಯಂಡ್ ದೆನ್ ಆಫ್ಟರ್ಸ್ ಪ್ಲೇಸ್ಮೆಂಟ್ಗೆ. ರೈಟ್, ನಾನೀಗ ಅದನ್ನೇ ಕೇಳಬೇಕು ಅಂದ್ಕೊಂಡೆ. ಸೊ ಪ್ಲೇಸ್ಮೆಂಟ್ಸ್ ತುಂಬ ಚೆನ್ನಾಗಿ ಆಗುತ್ತೆ ನಿಮ್ಮ ಯೂನಿವರ್ಸಿಟಿನಲ್ಲಿ. ಅದು ಹೇಗೆ ಟ್ರೈನ್ ಮಾಡ್ತೀರಾ? ಬೇಸಿಕ್ಲಿ ಫಸ್ಟ್ ಸೆಮಿಸ್ಟ್ರಿಂದನೇ ಟ್ರೈನಿಂಗ್ ಹೇಳ್ದಂಗೆ ಆಪ್ಟಿಟ್ಯೂಡು, ಆಲ್ ದ ಟೆಸ್ಟ್, ಆಲ್ ದ ಥಿಂಗ್ಸ್ ವಿ ವಿಲ್ ಟೇಕ್ ಆ್ಯಂಡ್ ಟ್ರೈನ್ ದೆಮ್, ಸೊ ದಟ್ ಒನ್ಸ್ ಇದು ಇಂಟರ್ನಲೈಸ್ ಆದರೆ ಬೈ ದ ಟೈಮ್ 3 years ಆದ ಕೂಡಲೇ ದಟ್ ಸ್ಟೂಡೆಂಟ್ ಈಸ್ ರೆಡಿ. ಈಗ ನಾವು ಇಂಡಸ್ಟ್ರಿ ಏನು ಕಂಪ್ಲೇಂಟ್ ಹೇಳುತ್ತಂದರೆ, ಇಲ್ಲ ಅವ್ರು ರೆಡಿ ಇಲ್ಲ, ಬರೀ ಏನೋ ಕಲ್ತಿರ್ತಾರೆ, ಒಂದು ಟೆಸ್ಟ್ ಮಾಡಿರ್ತಾರೆ, ಎಕ್ಸಾಮ್ ಮಾಡಿರ್ತಾರೆ, ಏನೋ ಕ್ವೆಶ್ಚನ್ ಆನ್ಸರ್ ಬರೆದಿರ್ತಾರೆ, ಬಟ್ ದೇ ಆರ್ ನಾಟ್ ರೆಡಿ ಫಾರ್ ಅವರ್ ಇಂಡಸ್ಟ್ರಿ, ದೇ ಆರ್ ನಾಟ್ ರೆಡಿ ಫಾರ್ ಅವರ್ ಥಿಂಗ್. ಸೊ ವಿ ಗೋ ಬ್ಯಾಕ್ ಟು ದ ಇಂಡಸ್ಟ್ರಿ, ಏನು ಬೇಕು ಅವ್ರಿಗೆ, ಇಂಡಸ್ಟ್ರಿ ಅವ್ರಿಗೆ ಏನು ಬೇಕು, ಅದು ವಿ ಸ್ಟಾರ್ಟ್ ರೈಟ್ ಫ್ರಮ್ ದ ಬಿಗಿನಿಂಗ್, ಫಸ್ಟ್ ಸೆಮಿಸ್ಟ್ರಿಂದನೇ ಸ್ಟಾರ್ಟ್ ಮಾಡ್ತೀವಿ. ಮ್ಯಾಮ್, ಫಾರಿನ್ ಯೂನಿವರ್ಸಿಟೀಸ್ ಜೊತೆ ಇಂಡಿಯನ್ ಯೂನಿವರ್ಸಿಟೀಸ್ಗೆ ಕೊಲಾಬ್ರೇಷನ್ ಬಗ್ಗೆ ನಿಮ್ಮ ಥಾಟ್ ಏನಿದೆ? ಕೊಲಾಬ್ರೇಷನ್ ಆಗಲೇಬೇಕಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಕೊಲಾಬ್ರೇಟೆಡ್ ವಿತ್ Korean universities or Asian universities, Malaysia, all we have collaborated with UK, we have collaborated to bring it to maturity. ಇನ್ನೊಂದು ಫ್ಯೂ ಇಯರ್ಸ್ ಹೋಗಬೇಕಾಗತ್ತೆ. ಇನ್ನು PhD ಪ್ರೋಗ್ರಾಮ್ಸ್ ಬಗ್ಗೆ ಹೇಗೆ ನಿಮ್ಮ ಯೂನಿವರ್ಸಿಟಿನಲ್ಲಿ? I think we have PhD program in all the fields, like you say, take engineering or education, social sciences, management, mathematics, physics, chemistry, you name it. We have a robust PhD program. Which for basically ಗೊತ್ತಿದ್ದಂಗೆ 3 years to 5 years ಆಗುತ್ತೆ. It depends on the student who would like to do the PhD. And since ನಮ್ಮ ಹತ್ರನೇ ಫ್ಯಾಕಲ್ಟಿ, most of the faculty are there, and we have taken up those PhD programs. ನೀವು ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಈಗ ಫೆಸಿಲಿಟೀಸ್ ಅದರ್ ದ್ಯಾನ್ ಅಕಾಡೆಮಿಕ್ಸ್, CMR ಯೂನಿವರ್ಸಿಟಿನಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗೆ ಏನೆಲ್ಲ ಫೆಸಿಲಿಟೀಸ್ ಇದೆ? Facilities, basically you need to give them the hostel facilities, and if you, for them to play their games and thing and all that. We have given the best of hostel facilities, the food, then the canteens, so whatever be it, hygiene factor is very important. Quality of water which you supply, I mean their engagement in the hostel, internet facility agli, everything is provided. One last question, ನಮ್ಮ ವೀಕ್ಷಕರಿಗೆ ನೀವು CMR ಯೂನಿವರ್ಸಿಟಿಯ ಚಾನ್ಸಲರ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
ಬೇಸಿಕ್ಲಿ ನಾನು ಏನು ಹೇಳಬೇಕಂದ್ರೆ ಇಷ್ಟು ವರ್ಷ ನನ್ನ ಜೊತೆಯಲ್ಲಿ ಪೇರೆಂಟ್ಸ್ ಹ್ಯಾವ್ ಟ್ರಾವೆಲ್ಡ್ ಅಲಾಂಗ್ ವಿತ್ ಮೀ. ನನಗೆ ಆ ಕಾನ್ಫಿಡೆನ್ಸ್ ಕೊಟ್ಟು, ನನಗೆ ಆ ಬಿಲೀಫ್, ನಾವೆಲ್ಲ ಇಲ್ಲಿ CMR ಅಲ್ಲಿ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ನಮಗೆಲ್ಲ ಇಷ್ಟು ಜನ ಮಕ್ಕಳು ಕೊಟ್ಟು ಅವ್ರನ್ನ ಟ್ರೈನ್ ಮಾಡೋದೇ ದೊಡ್ಡ ಗಿಫ್ಟ್ ಐ ಫೀಲ್. ಅದಾದಮೇಲೆ ಐ ಫೀಲ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಕೆಲವರಿಗೆ ಡಿಸೈರ್ ಇರುತ್ತೆ, ನಾನು ಇದು ಮಾಡಬೇಕು ಅದು ಮಾಡಬೇಕು. ಗಿವ್ ದೆಮ್ ದಟ್ ಎಕ್ಸ್ಪೋಜರ್ ಆಲ್ಸೋ, ಗಿವ್ ದೆಮ್ ದಟ್ ಫ್ರೀಡಮ್ ಟು ಟೇಕ್ ಯಾವ ಸಬ್ಜೆಕ್ಟೇ ಆಗಲಿ. ಈಗ ಇಂಜಿನಿಯರಿಂಗ್ ಮಾಡಿದ್ರೇ ಅವ್ರ ಕೆಲಸ ಸಿಗುತ್ತೆ ಅಂತ ಏನೂ ಇಲ್ಲ. ಯಾವ ಸಬ್ಜೆಕ್ಟ್ ಮಾಡಿದ್ರೆ ದೇ ಡೂ ಇಟ್ ವಿತ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್, ಅವ್ರಿಗೆಲ್ಲ ಕೆಲಸ ಸಿಗುತ್ತೆ. ಆಮೇಲೆ ದೇ ವಿಲ್ ಬಿ ಹ್ಯಾಪಿ ಥ್ರೂ ಔಟ್ ದೇರ್ ಲೈಫ್. ದಟ್ಸ್ ಅ ಬ್ಯೂಟಿಫುಲ್ ಪಾಯಿಂಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ನಿಮ್ಮ ಯೂನಿವರ್ಸಿಟಿ ಬಗ್ಗೆ ನಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 65 ಎಕರೆ ಜಾಗದಲ್ಲಿರುವಂತಹ CMR ಯೂನಿವರ್ಸಿಟಿ ಬಗ್ಗೆ ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡ್ವಿ. ಇಲ್ಲಿ ಹೇಗೆಲ್ಲ ಅಕಾಡೆಮಿಕ್ಸ್ ಇದೆ, ಯಾವ ಥರ ಎಲ್ಲ ಕೋರ್ಸಸ್ ಇದೆ, ಯಾವ ಥರ ಫೆಸಿಲಿಟೀಸ್ ಇದೆ, ಓವರ್ ಆಲ್ ಡೆವಲಪ್ಮೆಂಟ್ ಒಂದು ಸ್ಟೂಡೆಂಟ್ಗೆ ಹೇಗೆಲ್ಲ ಇವರು ಪ್ರೊವೈಡ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಹೋಪ್ ನೀವು ಎಲ್ರಿಗೂ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.